ವಾರ್ತೆಗಳ ಪ್ರಾಯೋಜಕರು. ವಚನ ಚಳವಳಿಯ ಪಿತಾಮಹ ಶ್ರೀ ಶ್ರೀ ಮಹಾಶರಣ ಮಾದರ ಚೆನ್ನಯ್ಯ ಜಯಂತ್ಯುತ್ಸವ ಕಾರ್ಯಕ್ರಮ ದಿನಾಂಕ 4/12/2025 ಗುರುವಾರದಂದು ಬೆಳಗ್ಗೆ 9 ಗಂಟೆಗೆ ಪೂಜಾ ಕಾರ್ಯಕ್ರಮ. ಸ್ವಾಗತ ಕೋರುವವರು ರವೀಂದ್ರ ಜಾಲ್ದಾರ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ರಾಯಚೂರು, ಮತ್ತು ಎಂ ಪವನ್ ಕುಮಾರ್, ಮಾಜಿ ಸದಸ್ಯರು, ಮಹಾನಗರ ಪಾಲಿಕೆ, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಸತಿ ಯೋಜನೆ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿದ ಸಚಿವ ಭೈರತಿ ಸುರೇಶ್. ಅಧಿಕಾರ ಶಾಶ್ವತವಲ್ಲ ಎಂದು ಸಿಎಂ ಹೇಳಿಕೆ ವೈರಾಗ್ಯವಲ್ಲ, ಹೈಕಮಾಂಡ್ ಆಶೀರ್ವಾದ ಇರುವವರೆಗೆ ಅಧಿಕಾರ, ಸಚಿವ ಭೈರತಿ ಸುರೇಶ್. ಯರಮರಸ್ ಹತ್ತಿರ ನಿರ್ಮಾಣವಾಗಿರುವ G3+ ವಸತಿ ಸಮುಚ್ಚಯ ವೀಕ್ಷಿಸಿದ ಸಚಿವ ಭೈರತಿ ಸುರೇಶ್, ಗುಣಮಟ್ಟ ಕಾಪಾಡಲು ಸೂಚನೆ. ರಾಯಚೂರು ಸಿಟಿಗೆ ಕ್ವಾಲಿಟಿ ನೀರು ಪೂರೈಕೆಯಾಗಲಿ, ಸಚಿವರಾದ ಭೈರತಿ ಸುರೇಶ್ ಕಟ್ಟುನಿಟ್ಟಿನ ಸೂಚನೆ. ವಿಕಾಸನಿ ತರಬೇತಿ ಕಾರ್ಯಾಗಾರ, ವಿದ್ಯುತ್ ಹೊರೆ ಇಳಿಸಲು ಸೋಲಾರ್ ಬಳಕೆ ಅಗತ್ಯ, ಕುಲಪತಿ ಹನುಮಂತಪ್ಪ. ಬಂದೇ ನವಾಜ್ ಕಾಲೋನಿಗೆ ಮೃತ ದೇಹ ಸಾಗಿಸುವ ವಾಹನ ಹಸ್ತಾಂತರಿಸಿದ ವಸಂತ್ ಕುಮಾರ್. ಮತ್ತು ಡಿಸೆಂಬರ್ ಕೊನೆಯವರೆಗೆ 2ನೇ ಬೆಳೆಗೆ ನೀರು ಪೂರೈಸುವಂತೆ ಬಿಜೆಪಿ ಪ್ರತಿಭಟನೆ. ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಾದ ಬಿಎಸ್ ಸುರೇಶ್ ಅವರಿಂದ ನಗರ ನೂತನ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ವಿವಿಧ ಫಲಾನುಭವಿಗಳಿಗೆ ವಿವಿಧ ಯೋಜನೆಯಡಿ ಹಕ್ಕುಪತ್ರವನ್ನು ವಿತರಿಸಲಾಯಿತು. ಮೊದಲಿಗೆ ಎಎಚ್ಪಿ ಮನೆಗಳ ಹಕ್ಕುಪತ್ರವನ್ನು ಲಾಯಕ್ ಅಂಜುಮ್ ಗಂಡ ಮಾಸಿಂ ಅಕ್ರಮ್, ಮಹಾದೇವಿ ಗಂಡ ಯುವರಾಜ್, ಪರಶುರಾಮ್ ತಂದೆ ದೊಡ್ಡ ಸುಗಪ್ಪ, ಶೇಖರ್ ತಂದೆ ಯಸುದಾಸ್, ನಜಿಯಾ ಬೇಗಂ ಗಂಡ ಮೌಲಾ ಅವರಿಗೆ ವಿತರಣೆ ಮಾಡಲಾಯಿತು. ಶಿಲ್ಪಾ ತಂದೆ ಕೆ ಜಯಪ್ರಕಾಶ್, ಮಮತಾ ತಂದೆ ಶಿವರಾಜ್, ಸುಮತಿ ಗಂಡ ಸುಗುರಪ್ಪ, ಲಕ್ಷ್ಮಿ ಗಂಡ ನರಸಿಂಹ ಹಾಗೂ ವಿದ್ಯಾ ಗಂಡ ವಿನೋದ್ ಅವರಿಗೆ ಕಮ್ಯುನಿಟಿ ಮೊಬೈಲ್ ಲೈಸರ್ ಆದೇಶ ಪತ್ರವನ್ನು ವಿತರಣೆ ಮಾಡಲಾಯಿತು. ಲಲಿತಾ ಮಲ್ಲಿಕಾರ್ಜುನ, ವೆಂಕಟೇಶ್ ಮಲ್ಲಿಕಾರ್ಜುನ, ಕಮಲಾಬಾಯಿ ಗಂಡ ಶಿವಗೇಣಿ, ಪದ್ಮಾ ಗಂಡ ಆಂಜನೇಯ ಹಾಗೂ ಹನುಮಂತ ತಂದೆ ನರಸಿಂಹ ಅವರಿಗೆ ಕಂದಾಯ ಅದಾಲತ್ನಲ್ಲಿ ಎಕ್ಸ್ಪ್ರೆಸ್ ಖಾತಾ ವಿತರಣೆ ಮಾಡಲಾಯಿತು. ಅತ್ಯುತ್ತಮ ತೆರಿಗೆ ಪಾವತಿಸಿದ ಮಾಲೀಕರಾದ ವಸತಿ ಆಂಜನೇಯ, ರಾಯಲ್ ಓಕೆ ತ್ರಿವಿಕ್ರಮ್ ಜೋಶಿ, ವಸತಿ ರಾಘವೇಂದ್ರ ಕಮಲಾಪುರ, ಲಾಡ್ಜ್ ಅರ್ಪಿತಾ ಅಗರ್ವಾಲ್, ಗೋವಿಂದ್ ನಾರಾಯಣ ಇಂಡಸ್ಟ್ರಿ ಪ್ರಕಾಶ್ ಮುಂಡಾಡ್ ಅವರಿಗೆ ಟಿ ಶರ್ಟ್ ವಿತರಣೆ ಮಾಡಲಾಯಿತು. ಅತ್ಯುತ್ತಮ ಕರ ವಸೂಲಿಗಾರರಾದ ಶಾಹಿದಾ ಬೇಗಂ, ಬಸವರಾಜ್, ವಿನಯ್ ಕುಮಾರ್, ರಾಜು ಹಾಗೂ ನಾರಾಯಣ ಅವರಿಗೆ ಟಿ ಶರ್ಟ್ ಸಚಿವರಿಂದ ವಿತರಣೆ ಮಾಡಲಾಯಿತು.
ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರು ಆಗಿರುವ ಮಸ್ಕಿ ಕ್ಷೇತ್ರದ ಶಾಸಕ ಆರ್ ಬಸನಗೌಡ ತುರ್ವಿಹಾಳ್, ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ರಾಜಶೇಖರ ರಾಮಸ್ವಾಮಿ, ಜಿಲ್ಲಾಧಿಕಾರಿ ನಿತೀಶ್ ಕೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಎಂ, ರಾಯಚೂರು ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳಿದ್ದರು. ಅಧಿಕಾರ ಶಾಶ್ವತವಲ್ಲ. ಎಲ್ಲಿಯವರೆಗೆ ಹೈಕಮಾಂಡ್ ಆಶೀರ್ವಾದ ಇರುತ್ತದೆಯೋ ಅಲ್ಲಿಯವರೆಗೆ ಅಧಿಕಾರ ಇರುತ್ತದೆ. ಇಲ್ಲದೆ ಇದ್ದರೆ ಸರ್ಕಾರವೂ ಇರಲ್ಲ, ನನ್ನ ಮಂತ್ರಿ ಸ್ಥಾನವೂ ಇರಲ್ಲ ಎಂದು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿ, ಮುಖ್ಯಮಂತ್ರಿಗಳು ಅಧಿಕಾರ ಶಾಶ್ವತವಲ್ಲ ಎಂದು ಹೇಳಿರುವುದರಲ್ಲಿ ಯಾವುದೇ ವೈರಾಗ್ಯ ಇಲ್ಲ. ಎಲ್ಲಿಯವರೆಗೆ ಜನರ ಆಶೀರ್ವಾದ ಇರುತ್ತದೆಯೋ ಅಲ್ಲಿಯವರೆಗೆ ಅಧಿಕಾರ ಇರುತ್ತದೆ. ಎಲ್ಲವೂ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಸಿಎಂ ಬದಲಾವಣೆ ಕುರಿತಂತೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಪ್ರತಿಕ್ರಿಯಿಸಲು ನಿರಾಕರಿಸಿದ ಅವರು, ಅವರನ್ನೇ ಕೇಳಿ ಎಂದಷ್ಟೇ ಹೇಳಿದರು. ಅನೇಕ ಬಾರಿ ಬ್ರೇಕ್ಫಾಸ್ಟ್, ಲಂಚ್ ಮೀಟಿಂಗ್ಗಳು ನಡೆಯುತ್ತವೆ. ಸಿಎಂ ಮತ್ತು ಡಿಸಿಎಂ ಸೇರಿದಂತೆ ಅನೇಕರು ಮಾಡುತ್ತಾರೆ. ಸರ್ಕಾರ ಸುಸೂತ್ರವಾಗಿ ನಡೆಯುತ್ತಿದೆ. ಯಾರು ಏನೇ ಹೇಳಿದರೂ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದರು. ರಾಯಚೂರು ಮಹಾನಗರ ಪಾಲಿಕೆ ಮತ್ತು ರಾಯಚೂರು ಅಭಿವೃದ್ಧಿ ಪ್ರಾಧಿಕಾರ ಮತ್ತು ರಾಯಚೂರಲ್ಲಿ ನಡೀತಾ ಇರುವಂತಹ UGD ಕೆಲಸಗಳಿಗೆ ಸಂಬಂಧಪಟ್ಟಂತೆ ಮತ್ತು ಕುಡಿಯುವ ನೀರಿನ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಈ ಪ್ರಗತಿ ಪರಿಶೀಲನಾ ಸಭೆಯನ್ನು ಇವತ್ತು ಕರೆದಿದ್ವಿ. ಭಾಳಷ್ಟು ವಿಚಾರಗಳನ್ನು ಇಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಭಾಳಷ್ಟು ಜನಗಳಿಗೆ ಅನುಕೂಲ ಆಗುವಂತಹ ಯೋಜನೆಗಳು ಇದ್ದಾವೆ. ನೀವು ಲಾಸ್ಟ್ ಟೈಮ್ ಅಲ್ಲಿ ಕೇಳಿದ್ವಿ ನನಗೆ ಆ ಲೇಔಟ್ದು ಏನು ಅಂತ ಆ ಗುಡ್ಡದಲ್ಲಿ ಮಾಡಿಬಿಟ್ಟು 51 ಎಕರೆ ಅಕ್ವೈರ್ ಮಾಡಿದ್ರು. ಅದು ಮಾಡೋಕ್ಕಾಗಲ್ಲ. 30 ಎಕರೆ ಬಿಟ್ಟು 21 ಎಕರೆ ಮಾತ್ರ ಸಮತಟ್ಟಾದ ಜಾಗ ಇದೆ. ಆ ಜಾಗವನ್ನು ಕೂಡಲೇ 300 ಸೈಟ್ ಆಗ್ತದೆ. ಆ 300 ಸೈಟಿಗೆ ಬೇಕಾಗುವಂಥ ಅನುಮತಿಯನ್ನು ಕೊಡಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಆ ಕೆಲಸವನ್ನು ನಾನು ಕೂಡಲೇ ಮಾಡು ಅಂತ ಹೇಳಿದ್ದೀನಿ. ಹೌದು, ಸಿದ್ದರಾಮಪುರ ಕೂಡಲೇ ಮಾಡಿ ಆ 20 ಎಕರೆಯಲ್ಲಿ ಏನು ಸಿಗ್ತದೆ ಸೈಟ್ 301 ಸೈಟು 387 ಆ ಸೈಟ್ಗಳನ್ನು ಕೊಡುವಂಥ ಕೆಲಸ ಮಾಡ್ತೀವಿ. ಅದಾದ ನಂತರ ಅತಿ ಮುಖ್ಯವಾದದ್ದು ರಾಯಚೂರಿಗೆ ರಿಂಗ್ ರಸ್ತೆ ಬೇಕು ಅಂತ. ರಿಂಗ್ ರಸ್ತೆಯನ್ನು ಈ ಲ್ಯಾಂಡ್ ಪೂಲಿಂಗಲ್ಲಿ ಮಾಡಬೇಕು ಅಂತೇಳಿ DC ಮತ್ತು ಕಮಿಷನರ್ ಪ್ರಪೋಸಲ್ ಕೊಡಿಸಿದ್ರು. ಅದು ಆಗದೇ ಇರುವಂಥ ಕೆಲಸ. ಯಾಕಂದರೆ ಬೆಂಗಳೂರಿಗೆ ಮತ್ತು ರಾಯಚೂರಿಗೆ ನಾವು ಒಂದೇ ಮಾಡಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾನು PPP ಮಾಡಲಲ್ಲಿ ಅಥವಾ ಹ್ಯಾಮ್ ಮಾಡಲಲ್ಲಿ ಆ ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಪ್ರಪೋಸಲ್ ಕಳಿಸುವಂತ ಹೇಳಿದ್ದೀನಿ. 3 ವಾರದಲ್ಲಿ DPR ಮಾಡಬೇಕು ಅಂತ ಹೇಳಿದ್ದೀನಿ. ಆ ಕೆಲಸ ಸಹ ಮಾಡ್ತೀವಿ. ಮತ್ತು ಕುಡಿಯೋ ನೀರಿಗೆ ಹಲವಾರು ಜನಗಳಿಗೆ ಉಪಯೋಗ ಆಗುವಂಥದ್ದು ಇವತ್ತು ಚರ್ಚೆ ಮಾಡಿದ್ದೀವಿ. ಈ ಸಭೆಯಲ್ಲಿ ಸ್ಥಳೀಯ ಶಾಸಕರು ಇದ್ದರು, ನಮ್ಮ ತುರ್ವಿಯಾಳು ಸಹ ಇದ್ದಾರೆ, ನಮ್ಮ ಪ್ರಾಧಿಕಾರದ ಅಧ್ಯಕ್ಷರು ಸಹ ಇದ್ದಾರೆ, ಮತ್ತು ಎಲ್ಲ ಡೆಪ್ಟಿ ಕಮಿಷನರು, ನಮ್ಮ ಕಮಿಷನರು ಎಲ್ಲ IAS ಆಫೀಸರ್ ಇದ್ದಾರೆ, ಇಬ್ಬರೂ ಯುವಕರಿದ್ದಾರೆ. ಅವರು ಭಾಳ ಉತ್ಸಾಹ ಇದೆ ಅವರಿಗೆ. ಅವರು ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಅದನ್ನೇ ಹೇಳ್ತಾ ಇದ್ದೆ. 25 ವರ್ಷಕ್ಕೆ ಮುಂಚೆ ಯಾವ ಥರ ರಾಯಚೂರು ಇತ್ತು ಅದೇ ಥರ ಕಾಣಿಸ್ತಾ ಇತ್ತು. ನನಗೆ ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ ಇವ್ರಿಗೇನಾದರೂ ಅನುಕೂಲಗಳು ಬೇಕು ಅಂತ ಆದರೆ ನಾನು ಮಾಡ್ತೀನಿ ಅಂತ ಹೇಳಿದ್ದು. ಮತ್ತು ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಡಿಯಲ್ಲಿ 175 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದೀನಿ ನಾನು ಮಹಾನಗರ ಪಾಲಿಕೆ. ಅದನ್ನು DPR ಮಾಡಲಿಕ್ಕೆ ಇನ್ನೊಂದು ಏಜೆನ್ಸಿ ಫಿಕ್ಸ್ ಮಾಡಲಿಕ್ಕಿದೆ. ಅದನ್ನು ಒಂದು 15 ದಿವಸದಲ್ಲೇ ಮಾಡಿ ಅದನ್ನು ಇನ್ನೊಂದು 2 ತಿಂಗಳ ಒಳಗಡೆ ಟೆಂಡರ್ಗೆ ಹೋಗಿ ಅಂತ ಕೆಲಸ ನಾವು ಮಾಡಿ 15 ವರ್ಷ ಆಗೈತೆ ಲೇಔಟ್ ಮಾಡಿ. ಅದು ಎಷ್ಟೋ ಎಕರೆ ಎಲ್ಲ ಪಾಳು ಬಿದ್ದೋಗವೆ, ಮನೆಗಳು ಡೆವಲಪ್ಮೆಂಟ್ ಇಲ್ಲ, ಸೈಟೇ ತಗೊಳ್ಳೋರಿಲ್ಲ ಅಂತಲ್ಲ ಅಲ್ಲಿ. ಮತ್ತೆ ಇನ್ನೇನು ಮಾಡ್ತೀರಾ? ಮತ್ತೆ ಡೆವಲಪ್ಮೆಂಟ್ ಬೇಡವಾ? ನೋಡ್ರಿ, ಇನ್ವೆಸ್ಟರ್ಸ್ ಬೇಕಾಗಿಲ್ಲ, ಸಿಟಿ ಡೆವಲಪ್ ಆಗ್ಬೇಕ್ರಿ. ಇಟ್ ಶುಡ್ ಬಿ ಡೆವಲಪ್. G+3 ಮಾದರಿಯಲ್ಲಿ ಅನುಮೋದನೆಗೊಂಡು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಉಪಘಟಕ AHP ಯೋಜನೆಯಡಿ ರಾಯಚೂರು ಮಹಾನಗರ ಪಾಲಿಕೆಗೆ 54ನೇ CSMCಯಲ್ಲಿ ಯರಮರ ಹತ್ತಿರದ ವಿಮಾನ ನಿಲ್ದಾಣ ಬಳಿ ನಿರ್ಮಾಣ ಹಂತದಲ್ಲಿ ಇರುವ 2419 ವಸತಿ ಸಮುಚ್ಚಯದ ಸ್ಥಳಕ್ಕೆ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಾದ ಭೈರತಿ ಸುರೇಶ್ ಅವರು ಭೇಟಿ ನೀಡಿದರು. ಪೂರ್ವ ನಿಗದಿಯಂತೆ ಬೆಳಗ್ಗೆ ಬಳ್ಳಾರಿಯಿಂದ ಹೆಲಿಕಾಪ್ಟರ್ ಮೂಲಕ ಹೊರಟು ರಾಯಚೂರು ನಗರಕ್ಕೆ ಆಗಮಿಸಿ ಮಧ್ಯಾಹ್ನ 12:15 ವೇಳೆಗೆ ವಸತಿ ಸಮುಚ್ಚಯ ಸ್ಥಳಕ್ಕೆ ಆಗಮಿಸಿ ಕಾಮಗಾರಿಯ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಕಾಮಗಾರಿಯನ್ನು ಬೇಗನೆ ಪೂರ್ಣಗೊಳಿಸಿ ಬಡ ಜನತೆಗೆ ವಿತರಿಸಲು ಕ್ರಮ ವಹಿಸುವಂತೆ ಸಚಿವರು ಸೂಚನೆ ನೀಡಿದರು. ಈ ರೀತಿ G+3 ಸಮುಚ್ಚಯ ನಿರ್ಮಾಣ ಕಾರ್ಯವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನದಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ನಡೆಯುತ್ತಿದೆ. ಬಡವರಿಗೆ ಮನೆಗಳನ್ನು ನಿರ್ಮಿಸಿಕೊಡುವ ಈ ಕಾರ್ಯವನ್ನು
ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇವೆ. ದಾಖಲೆಯ 2419 ಮನೆಗಳನ್ನು ನಿರ್ಮಿಸಿ ಕಡು ಬಡವರಾದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಸಾಮಾನ್ಯ ವರ್ಗ ಹಾಗೂ ಹಿಂದುಳಿದ ವರ್ಗದ ಜನತೆಗೆ ನೀಡುತ್ತಿರುವುದು ರಾಯಚೂರು ಇತಿಹಾಸದಲ್ಲಿ ಪ್ರಪ್ರಥಮವಾದ ದಾಖಲಾರ ಕಾರ್ಯವಾಗಿದೆ ಎಂದು ಸಚಿವರು ತಿಳಿಸಿದರು. ಯರಮರಸ್ ವಿಮಾನ ನಿಲ್ದಾಣದ ಬಳಿಯಲ್ಲಿ ನಿರ್ಮಾಣವಾಗುತ್ತಿರುವ G+3 ವಸತಿ ಸಮುಚ್ಚಯ, ಬೇಕಿರುವ ರಸ್ತೆ ಸಂಪರ್ಕ, ಕುಡಿಯುವ ನೀರು ಸೇರಿದಂತೆ ಮೂಲಸೌಕರ್ಯ ಕಾರ್ಯಕ್ಕೆ ಬೇಕಾಗಿರುವ ಹೆಚ್ಚುವರಿ ಅನುದಾನವನ್ನು ನಗರಾಭಿವೃದ್ಧಿ ಇಲಾಖೆಯಿಂದ ಕೊಡುವುದಾಗಿ ಸಚಿವರು ತಿಳಿಸಿದರು. ಈ ಮನೆಗಳನ್ನು 44 ಎಕರೆ ಜಾಗದಲ್ಲಿ ನಿರ್ಮಾಣ ಮಾಡಲಾಗುತ್ತಿದೆ. ಮನೆಗಳ ನಿರ್ಮಾಣ ಕಾರ್ಯ ವಿವಿಧ ಹಂತಗಳಲ್ಲಿದೆ. ಪರಿಶಿಷ್ಟ ಜಾತಿಗೆ 951 ಮನೆಗಳು, ಪರಿಶಿಷ್ಟ ಪಂಗಡಕ್ಕೆ 1053 ಮನೆಗಳು, ಸಾಮಾನ್ಯ ವರ್ಗಕ್ಕೆ 228 ಮನೆಗಳು ಮತ್ತು ಹಿಂದುಳಿದ ವರ್ಗಕ್ಕೆ 187 ಮನೆಗಳು ಅನುಮೋದನೆಯಾಗಿವೆ. ಈ ಯೋಜನೆಯ ಅಂದಾಜು ವೆಚ್ಚ 9 ಲಕ್ಷ ಇರುತ್ತದೆ. SC ಮತ್ತು ST ಅವರಿಗೆ ಕೇಂದ್ರ ಮತ್ತು ರಾಜ್ಯದಿಂದ ಸಬ್ಸಿಡಿ ಅನುದಾನ, ರಾಜ್ಯ ಸರ್ಕಾರದ 2 ಲಕ್ಷ ರೂಪಾಯಿ ಹಾಗೂ ಕೇಂದ್ರ ಸರ್ಕಾರ 1.5 ಲಕ್ಷ ರೂಪಾಯಿ ಅನುದಾನ ಸೇರಿ ಒಟ್ಟು 3.50 ಲಕ್ಷ ರೂಪಾಯಿ ನಿಗದಿಪಡಿಸಲಾಗಿದೆ. ಬ್ಯಾಂಕಿನಿಂದ ಲೋನ್ ಪಡೆದು ಬಾಕಿ ಉಳಿದ ಅನುದಾನವನ್ನು ಫಲಾನುಭವಿಗಳೇ ಭರಿಸಬೇಕಿರುತ್ತದೆ ಎಂದು ಜಿಲ್ಲಾಧಿಕಾರಿ ನಿತೀಶ್ ಕೆ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತ ಜುಬೇನ್ ಮೊಹಪಾತ್ರ ಅವರು ಸಚಿವರಿಗೆ ಮಾಹಿತಿ ನೀಡಿದರು. ಈ ವೇಳೆ ಮಸ್ಕಿ ಶಾಸಕರಾದ ಬಸನಗೌಡ ತುರುವಿಹಾಳ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜಶೇಖರ ರಾಮಸ್ವಾಮಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ, ಏಗ್ನೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀನಿವಾಸ್ ಹಾಗೂ ಇನ್ನಿತರರಿದ್ದರು. ಈಗ ಜಾಹೀರಾತು. ವಚನ ಚಳವಳಿಯ ಪಿತಾಮಹ ಶ್ರೀ ಶ್ರೀ ಮಹಾಶರಣ ಮಾದರ ಚೆನ್ನಯ್ಯ ಜಯಂತ್ಯುತ್ಸವ ಕಾರ್ಯಕ್ರಮ ದಿನಾಂಕ 4/12/2025 ಗುರುವಾರದಂದು ಬೆಳಗ್ಗೆ 9 ಗಂಟೆಗೆ ಪೂಜಾ ಕಾರ್ಯಕ್ರಮ. ಸ್ಥಳ ಶ್ರೀ ಶ್ರೀ ಶಿವಶರಣ ಮಾದರ ಚೆನ್ನಯ್ಯ ವೃತ್ತದಲ್ಲಿ. ಶ್ರೀ 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 ಶಿವಶರಣ ಮಾದರ ಚೆನ್ನಯ್ಯ ವೃತ್ತದಿಂದ ರಂಗಮಂದಿರದವರೆಗೆ ಭಾವಚಿತ್ರದ ಮೆರವಣಿಗೆ ಬೆಳಗ್ಗೆ 10 ಗಂಟೆಗೆ ನಡೆಯಲಿದೆ. ಬೆಳಗ್ಗೆ 11:30ಕ್ಕೆ ವೇದಿಕೆ ಕಾರ್ಯಕ್ರಮ ಪಂಡಿತ್ ಸಿದ್ದರಾಮ ಜಮ್ಮಲ್ದಿನಿ ರಂಗಮಂದಿರ ರಾಯಚೂರಿನಲ್ಲಿ ಜರುಗಲಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ರವೀಂದ್ರ ಜಾಲ್ದಾರ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ರಾಯಚೂರು, ಮತ್ತು ಎಂ ಪವನ್ ಕುಮಾರ್, ಮಾಜಿ ಸದಸ್ಯರು, ಮಹಾನಗರ ಪಾಲಿಕೆ ರಾಯಚೂರು, ಹಾಗೂ ಶ್ರೀ 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 ಶಿವಶರಣ ಮಾದರ ಚೆನ್ನಯ್ಯ ಸೇವಾ ಸಮಿತಿ ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar,
Station Road, Raichur. Mobile 8123535300. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಯಚೂರು ಸಿಟಿಗೆ ಕ್ವಾಲಿಟಿ ನೀರು ಪೂರೈಕೆಗೆ ಅಗತ್ಯ ಕ್ರಮ ವಹಿಸಬೇಕು ಎಂದು ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಾದ ಭೈರತಿ ಸುರೇಶ್ ಅವರು ರಾಯಚೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ನಗರದ ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಮಾತನಾಡಿದರು. ಜನರ ಆರೋಗ್ಯ ತುಂಬಾ ಮುಖ್ಯ. ಜನತೆಗೆ ಶುದ್ಧ ಮತ್ತು ಸಕಾಲಕ್ಕೆ ನೀರು ಕೊಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ಈ ದಿಶೆಯಲ್ಲಿ ಯೋಚಿಸಿ ಪಾಲಿಕೆ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು. ಕನಿಷ್ಠ 40 ಲಕ್ಷ ರೂಪಾಯಿಗಳನ್ನು ಕುಡಿಯುವ ನೀರಿನ ಪೈಪ್ ದುರಸ್ತಿಯಂತಹ ಬೇರೆ ಬೇರೆ ಕಾರ್ಯಗಳೆಂದೇ ಮೀಸಲಿರಿಸಿ ಶುದ್ಧ ನೀರು ಪೂರೈಕೆಗೆ ಒತ್ತು ಕೊಡಬೇಕು ಎಂದು ಪಾಲಿಕೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಕುಡಿಯುವ ನೀರು ಪರೀಕ್ಷೆಯ ಬಗ್ಗೆ ಸಚಿವರು ಅಧಿಕಾರಿಗಳಿಗೆ ಕೇಳಿದರು. ಪ್ರತಿದಿನ 3 ಬಾರಿ ಪರೀಕ್ಷೆಗೊಳಪಡಿಸಿಯೇ ಕುಡಿಯುವ ನೀರು ಪೂರೈಕೆ ಮಾಡುತ್ತಿದ್ದೇವೆ. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಯೋಗಾಲಯ ಕೇಂದ್ರದಲ್ಲಿ ಸಹ ನೀರನ್ನು ಪರೀಕ್ಷಿಸಿ ಸಿಟಿಗೆ ನೀರು ಪೂರೈಕೆ ಮಾಡುತ್ತಿದ್ದೇವೆ ಎಂದು ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಚಿವರಿಗೆ ಮಾಹಿತಿ ನೀಡಿದರು. ತೆರಿಗೆ ವಸೂಲಾತಿಯಲ್ಲಿ ಪ್ರಗತಿ ತೋರಿದ್ದೀರಾ ಎಂದು ಸಚಿವರು ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಪ್ರಶ್ನಿಸಿದರು. ಮಹಾನಗರ ಪಾಲಿಕೆಯಿಂದ ರಾಯಚೂರು ಸಿಟಿ ವ್ಯಾಪ್ತಿಯಲ್ಲಿ ವಿಶೇಷ ಅಭಿಯಾನ ನಡೆಸಿ ತೆರಿಗೆ ಸಂಗ್ರಹದಲ್ಲಿ ಪ್ರಗತಿ ತೋರಿದ್ದೇವೆ ಎಂದು ರಾಯಚೂರು ಪಾಲಿಕೆ ಆಯುಕ್ತ ಜುಬೇರ್ ಮಹಾಪಾತ್ರ ಸಚಿವರಿಗೆ ತಿಳಿಸಿದರು.
ನಗರಸಭೆಯು ಮಹಾನಗರ ಪಾಲಿಕೆಯಾಗಿ ಮೇಲ್ದರ್ಜೆಗೆ ಏರಿದ ಬಳಿಕ 75 ಪೌರ ಕಾರ್ಮಿಕರ ನೇಮಕಾತಿಯ ಪ್ರಸ್ತಾವನೆ ಬಗ್ಗೆ ಜಿಲ್ಲಾಧಿಕಾರಿಗಳ ನಿತೀಶ್ ಕೆ ಅವರು ಸಚಿವರ ಗಮನಕ್ಕೆ ತಂದರು. ಸಭೆಯಲ್ಲಿಯೇ ಬೆಂಗಳೂರಿಗೆ ದೂರವಾಣಿ ಕರೆ ಮಾಡಿದ ಸಚಿವರು ಪ್ರಸ್ತಾವನೆಯ ಬಗ್ಗೆ ಕೂಡಲೇ ಗಮನ ಹರಿಸಿ ಹೆಚ್ಚುವರಿ 75 ಪೌರ ಕಾರ್ಮಿಕರ ನೇಮಕಾತಿಯ ಪ್ರಕ್ರಿಯೆಯನ್ನು ಸಂಜೆಯೊಳಗೆ ಪೂರ್ಣಗೊಳಿಸಬೇಕೆಂದು ಸೂಚನೆ ನೀಡಿದರು. ರಾಯಚೂರು ಸಿಟಿ ವ್ಯಾಪ್ತಿಯಲ್ಲಿನ ಕೆರೆ ಜಾಗ, ಸ್ಮಶಾನ ಜಾಗ ಸೇರಿದಂತೆ ಯಾವುದೇ ಸಾರ್ವಜನಿಕ ಜಾಗವು ಯಾವುದೇ ವ್ಯಕ್ತಿಗಳಿಂದ ಅತಿಕ್ರಮಣವಾಗದಂತೆ ನೋಡಿಕೊಳ್ಳಬೇಕು ಎಂದು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಯಚೂರಿಗೆ ಒಟ್ಟು 52 MLD ಪ್ರಮಾಣದ ನೀರು ಪೂರೈಕೆಯಾಗುತ್ತಿದ್ದು, ಇದು ಸಾಕಾಗುತ್ತಿಲ್ಲ. ರಾಯಚೂರು ಸಿಟಿಗೆ ಹೆಚ್ಚುವರಿಯಾಗಿ 20 MLDಯಷ್ಟು ನೀರು ಬೇಕಿದೆ. 3.20 ಲಕ್ಷ ಜನರಿಗೆ ಅನುಕೂಲವಾಗುವಂತೆ ಸಮರ್ಪಕ ನೀರು ಪೂರೈಕೆಗೆ ಕಾರ್ಯಯೋಜನೆ ರೂಪಿಸಿ ಕಾರ್ಯರೂಪಕ್ಕೆ ತರಬೇಕಿದೆ ಎಂದು ನಗರ ಶಾಸಕರಾದ ಡಾ ಶಿವರಾಜ್ ಪಾಟೀಲ್ ಅವರು ಸಚಿವರೊಂದಿಗೆ ಚರ್ಚಿಸಿದರು. ಮೈಸೂರು ನಂತರ ರಾಯಚೂರು ಸಿಟಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು 36 ಸ್ಲಂಗಳಿದ್ದು, ಇಲ್ಲಿ 35,000 ವಸತಿಗಳು ಇದ್ದು, ಈ ಸ್ಲಂ ನಿವಾಸಿಗಳಿಗೆ ಪಾಲಿಕೆಯಿಂದ ಈ ಖಾತಾ ಪೂರೈಕೆಗೆ ಪರಿಶೀಲಿಸಬೇಕಿದೆ ಎಂದು ಶಾಸಕರು ತಿಳಿಸಿದರು. ಕಮ್ಯುನಿಟಿ ಅವರ ಆಫೀಸ್ ಅವರ್ಯಾರು ಬಂದಾರಲ್ಲ ವರ್ಕರ್ಸು ಕಮಿಷನರ್ ಸ್ಟಾರ್ಟ್ ಮಾಡ್ರಿ. ಈಗ ಬುಕ್ಸ್ ಕೊಡ್ರಿ ಎಲ್ಲ. ರಾಯಚೂರು ಮಹಾನಗರ ಪಾಲಿಕೆ ಸ್ಟಾರ್ಟ್ ಮಾಡೋಣ. ಇಶ್ಯೂ ಆಗಿಲ್ಲ. ಮಾತಾಡೋಣಪ್ಪ. ಸೊ ಅದೇನೇ ಸರ್ ಅಮೌಂಟ್ 5.5 ಸಿವಿಲ್ ವರ್ಕ್ ಕಾಮಗಾರಿಗೆ ನಡೆದಿದೆ ವರ್ಷದಲ್ಲಿ 13 ಏನಾಗಿದೆ ಸರ್, ಸೆಕೆಂಡ್ ಕಾಲ್ ಹೋಗಿದೆ. ಬಿಕಾಸ್ ಒಂದು ಟೆಂಡರ್ನಲ್ಲಿ 3 ಜನ ಹಾಕಿದ್ದು ಕ್ವಾಲಿಫೈ ಆಗಿಲ್ಲ. ಒಂದು 48 crores ಇತ್ತು ಸರ್. ಈಗ ತುಂಬಾ ಝೀರೋ ಮಾಡಬೇಕು. ಇಲ್ಲ, ಜಸ್ಟ್ 3 months ಝೀರೋ ಆಗ್ಬಿಟ್ಟು ಝೀರೋ ಮಾಡಿಬಿಟ್ರೆ ನಿಮಗೆ ಮತ್ತೆ ದುಡ್ಡು ಕೊಡಲಿಕ್ಕೆ ಅವಕಾಶ ಸಿಗ್ತದೆ. ಮತ್ತೆ ಈ ಇಂಡಿವಿಜುವಲ್ ಹೌಸ್ ಬೋಲ್ಡ್ ಟಾಯ್ಲೆಟ್ಸ್ ಸೇರ್ಕತ್ತೆ ಯಾರು ನೋಡ್ಕೊತಾವೆ ಏನ್ರಿ ಫೇಸ್ 1 ಅಲ್ಲಿ ಆಲ್ಮೋಸ್ಟ್ ನಾವು 10,500 ಯೂನಿಟ್ಸ್ ಕಟ್ಟಿದ್ದೀವಿ ಸರ್. ಈ 158 ಅಲ್ಲಿ ಈಗ ಆಲ್ಮೋಸ್ಟ್ 158ಗೂ ಫಸ್ಟ್ ಇನ್ಸ್ಟಾಲ್ಮೆಂಟ್ ರಿಲೀಸ್ ಮಾಡಿದ್ದೀವಿ ಸರ್. ಅವರಿಗೆ ಬೆನಿಫಿಷಿಯರಿ ಅಸಿಸ್ಟೆನ್ಸ್ ಅವ್ರ ಅಕೌಂಟಿಗೆ ಬಿದ್ದಿದೆ ಸರ್. ಸೊ ಈಗ ಅವ್ರ ಕನ್ಸ್ಟ್ರಕ್ಷನ್ ಹಂತದಲ್ಲಿದೆ ಸರ್. ಅದರಲ್ಲಿ 67 ಈಗ ಕಂಪ್ಲೀಷನ್ ಸ್ಟೇಜಿಗೆ ಬಂದಿದೆ ಸರ್. ಅದು ಬಿಲ್ಲಿಂಗ್ ಮಾಡ್ತೀವಿ ಸರ್. ಸೊ ಇನ್ನೂ ಆಲ್ಮೋಸ್ಟ್ ರಿಮೈನಿಂಗ್ನ ಈ ಮಂತಲ್ಲಿ ಮುಗಿಸಿದೆ ಸರ್. ಸರ್ ಅದಕ್ಕೆ ಒಂದು ಪ್ಲಾನ್ ಮಾಡಿ ಎಸ್ಟಿಮೇಟ್ ಎಲ್ಲ ಮಾಡಿದ್ದೀವಿ ಸರ್. ಬಟ್ ಓವರಾಲ್ ಒಂದು ಕಾಸ್ಟ್ ಆಫ್ ಕಮಿಂಗ್ 70 crores, ಒಂದು 60ರಿಂದ 70 ಕೋಟಿವರೆಗೆ ಬರುತ್ತೆ. ಅದೇ ಒಂದು ಸಿರಪ್ಪ ನಿಮಿಷ ರಾಶಿ ಇಬ್ಬರು ಕೊಡ್ರಿ. ಅದು ಏನಾಗಿದೆ ಸರ್ ನಮ್ಮಲ್ಲಿ ಗುಜಾಪುರ ಮಾಡಬೇಕು ದೀಪ. ನಾವು ಹೊಸದಾಗಿ ಎಷ್ಟು ಕೆಲಸ ತಗೊಂಡಿದ್ದು ನಾನು ಇಲ್ಲಿ MLA ಹೇಳಕ್ಕೆ KUDFCಗೆ ಎಲ್ಲ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಇರೋದು ಅಂತ ಹೇಳ್ತಾರೆ ಅವರು. ಚೀಫ್ ಇಂಜಿನಿಯರ್ಸು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸು, AWL ತಗೊಂಡು ಅಲ್ಲ ರಾಯಚೂರಲ್ಲ, ಓವರ್ ಆಲ್ ಕರ್ನಾಟಕ ಸ್ಟೇಟ್ ಅನ್ಕೊಂಡು KUDFCಗೆ ಎಷ್ಟು ಸ್ಟಾಫ್ ತಗೊಂಡಿದೆ ಅಂತ. ಹಾಂ 70 ಕೋಟಿ ಅದಕ್ಕೆ ಎಷ್ಟಾಗ್ತದೆ ಅಂತ ಹೇಳ್ಬಿಟ್ಟು ಅದು ಲೈನ್ ಎಸ್ಟಿಮೇಟ್ ಮಾಡಿಸಿದ್ಯಾ, DPR ಮಾಡಿಸಿದ್ಯಾ, ಅವ್ರು ಮಾಡಿಸಿರ್ತಾರೆ ಮೋಸ್ಟ್ಲಿ. KUWS ಅವ್ರು ಮಾಡ್ತಾರೆ. ವಾಟರ್ ಬೋರ್ಡ್ 70 ಕೋಟಿ ಮಾಡಿಸಿದ್ದೀರಾ ಅದು ಎಸ್ಟಿಮೇಟ್. ಅದು DPR ಮಾಡಿ ಕಮಿಷನರ್ ಅವರೇ DPR ಮಾಡಿ ಅದು ಕಳಿಸಿದ್ರೆ ನಾನು ದುಡ್ಡು ಕೊಡ್ತೀನಿ. 70 ಕೋಟಿ ದುಡ್ಡು ಕೊಡ್ತೀನಿ KUDFCಗೆ. ಈಗ ಅಡ್ಜಸ್ಟ್ ಮಾಡಿ ನಿಮ್ಮ ಹತ್ರ ಎಷ್ಟಿದೆ ಅದೆಲ್ಲ ಮ್ಯಾಚ್ ಮಾಡಿ ಸಮ್ಮರಿ ಕಳಿಸ್ಕೊಡು. ಫಾಲೋ ಮಾಡ್ಬೇಕಪ್ಪ ನೀನು ಚವಾಣ್ ಅವರೇ. ನೆಕ್ಸ್ಟ್ ವೀಕ್ ಅಲ್ಲ ನೀವು ಅವ್ರಿಗೆ ಒಪ್ಪಿಸಿದ್ರೆ ಅವ್ರಿಗೆ ಒಪ್ಪಿಸಿದ್ರೆ ಯಾರಿಗೆ ಒಪ್ಪಿಸಿದ್ರಿ? KUDFC ಏನಯ್ಯ ಬರೀತಾ ಇದೆಯಾ ಸರ್? ಜಾಯಿಂಟ್ ಆಗಿ ಮಾಡ್ತೀವಿ ಎಸ್ಟಿಮೇಟ್. ಜಾಯಿಂಟ್ ಆಗಿ ಮಾಡ್ಬಿಟ್ಟು ಫೈಲ್ ಹತ್ಕಪ್ಪ ಕಮಿಷನರ್ ಹತ್ರ ಮಾತಾಡ್ಬಿಟ್ಟು ದುಡ್ಡು ಎಷ್ಟು ಬೇಕು ಅಂತ ಕುಡಿಯೋ ನೀರಿಗೆ ಕಂಪ್ಲೀಟ್ ಮಾಡಲಿಕ್ಕೆ 70 ಕೋಟಿ ಎಸ್ಟಿಮೇಟ್ ಮಾಡಿದ್ರಂತೆ ಅದು ತಗಬ. ಮತ್ತೆ ಯೂನಿಟಿದ್ದು ನೀವೇ ಎಸ್ಟಿಮೇಟ್ ಮಾಡಿರೋದಾ? ಅದು 40% ಕೆಲಸಕ್ಕೆ 200 ಕೋಟಿ ಬೇಕಾಗ್ತದೆ ಅಂತ ವಾಟರ್ ಬೋರ್ಡ್ ಇಂದ ಅವೆರಡು ತಗೊಂಡ್ಬನ್ನಿ. ಜೊತೆಲಿ ದುಡ್ಡು ಬೇಕು, ಇಬ್ರು ತಗೊಂಡ್ಬರ್ಬೇಕು. ನೋಡೋಣ ಏನ್ ಮಾಡೋದು. ಬೆಳಗಾವಿ ತರಿಸ್ಬಿಡ್ರಿ. ಈಗ ಇದಕ್ಕೆ ಅಲ್ಲಿ ಫ್ರೀ
ಸಭೆಯಲ್ಲಿ ಮಸ್ಕಿ ಶಾಸಕರಾದ ಬಸನಗೌಡ ತುರ್ಬಿಹಾಳ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜಶೇಖರ ರಾಮಸ್ವಾಮಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮದಯ್ಯ ಎಂ, ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಮಾರಸ್ವಾಮಿ, ಪಾಲಿಕೆಯ ಉಪ ಆಯುಕ್ತರಾದ ಸಂತೋಷ್ ರಾಣಿ, ಪಾಲಿಕೆಯ ಸಮಿತಿ ಕಾರ್ಯದರ್ಶಿ ಶ್ರೀಕೃಷ್ಣ ಶಾವಂತಗೇರ ಹಾಗೂ ಇತರರು ಇದ್ದರು. ಪ್ರಸ್ತುತ ದಿನಗಳಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಿದೆ. ಪ್ರತಿಯೊಂದಕ್ಕೂ ವಿದ್ಯುತ್ ಅನಿವಾರ್ಯವಾಗಿದೆ. ಸೂರ್ಯನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಸೋಲಾರ್ ಮೂಲಕ ವಿದ್ಯುತ್ ಪಡೆದು ಉಪಯೋಗಿಸಿಕೊಳ್ಳಬಹುದು. ಇದು ಪ್ರಸ್ತುತ ದಿನಗಳಲ್ಲಿ ಅವಶ್ಯವಾಗಿದ್ದು, ಸೋಲಾರ್ ವಿದ್ಯುತ್ ಬಳಕೆಯಿಂದ ಪರಿಸರಕ್ಕೆ ಹಾನಿ ಇಲ್ಲ. ಇದಕ್ಕೆ ಒಂದು ಬಾರಿ ಹಣ ವಿನಿಯೋಗ ಮಾಡುವ ಅವಶ್ಯಕತೆ ಇದೆ. ಕೃಷಿ ವಿಶ್ವವಿದ್ಯಾಲಯ ಕುಲಪತಿ ಹನುಮಂತಪ್ಪ ಹೇಳಿದರು. ಅವರು ಇಂದು ನಗರದ ಕೃಷಿ ವಿಶ್ವವಿದ್ಯಾಲಯ ಬಸವೇಶ್ವರ ಪ್ರೇಕ್ಷಾಗೃಹದಲ್ಲಿ ಕರ್ನಾಟಕ ಗ್ರಾಮೀಣ ಜೀವನೋಪಾಯ ಅಭಿಯಾನ, ರಾಷ್ಟ್ರೀಯ ನಗರ ಜೀವನೋಪಾಯ ಅಭಿಯಾನ, ಮಹಾನಗರ ಪಾಲಿಕೆ, ಕೃಷಿ ವಿಶ್ವವಿದ್ಯಾಲಯ, ಸೆಲ್ಕೋ ಫೌಂಡೇಶನ್ ವತಿಯಿಂದ 2 ದಿನಗಳ ಕಾಲ ವಿಕಾಸ ಪಥದಲ್ಲಿ ಮಹಿಳೆಯರ ಹೆಜ್ಜೆ ಕುರಿತು ಸೌರ ವಿದ್ಯುತ್ ಉಪಕರಣ ಪ್ರದರ್ಶನ ಮಾಹಿತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದರು. ಮುಂದಿನ ದಿನಗಳಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಳವಾಗಲಿದೆ. ವಿದ್ಯುತ್ ಉತ್ಪಾದನೆ ಕುಸಿತದ ಜೊತೆಗೆ ಬೇಡಿಕೆ ನೀಗಿಸಲು ಆಗುತ್ತಿಲ್ಲ. ಜನಸಂಖ್ಯೆ ಹೆಚ್ಚಳದ ಜೊತೆಗೆ ಅವಶ್ಯಕತೆ ವಸ್ತುಗಳ ಬಳಕೆಯೂ ಹೆಚ್ಚಿದೆ. ಮನೆಗಳಲ್ಲಿ ಫ್ರಿಡ್ಜ್, ವಾಷಿಂಗ್ ಮೆಷಿನ್, ವಿವಿಧ ಯಂತ್ರಗಳ ಬಳಕೆಗೆ ವಿದ್ಯುತ್ ಅವಶ್ಯಕವಾಗಿದೆ. ಈ ಹಿನ್ನೆಲೆಯಲ್ಲಿ ಸೌರಶಕ್ತಿ ಬಳಸಿಕೊಂಡು ಸೋಲಾರ್ ಮೂಲಕ ವಿದ್ಯುತ್ ಪಡೆಯಬಹುದು ಎಂದು ಹೇಳಿದರು. ಈ ಭಾಗದಲ್ಲಿ ಸೌರಶಕ್ತಿ ಹೆಚ್ಚಿದೆ. ಸೋಲಾರ್ ಮೂಲಕ ವಿದ್ಯುತ್ ಬಳಕೆ ಮಾಡಿಕೊಳ್ಳಲು ಪ್ರತಿಯೊಬ್ಬರು ಮುಂದಾಗಬೇಕು. ಡೀಸೆಲ್, ಪೆಟ್ರೋಲ್ನಿಂದ ವಾತಾವರಣಕ್ಕೆ ಹಾನಿ ಉಂಟಾಗುತ್ತದೆ. ಆದರೆ ಸೋಲಾರ್ ಬಳಕೆಯಿಂದ ಪರಿಸರಕ್ಕೆ ಯಾವುದೇ ಹಾನಿಯಾಗುವುದಿಲ್ಲ ಎಂದರು. ಸೋಲಾರ್ನಿಂದ ಮನೆಗಳಿಗೆ ವಿದ್ಯುತ್, ಜಮೀನುಗಳಿಗೆ ಪಂಪ್ ಸೆಟ್ ಮೂಲಕ ನೀರು ಹಾಯಿಸಬಹುದು. ಅನೇಕ ಸಣ್ಣ ಪುಟ್ಟ ಯಂತ್ರಗಳಿಗೆ ಸೋಲಾರ್ ವಿದ್ಯುತ್ ಬಳಕೆ ಮಾಡಿಕೊಳ್ಳಬಹುದು. ಸೋಲಾರ್ ವಿದ್ಯುತ್ ಬಳಕೆಯನ್ನು ಪ್ರತಿಯೊಬ್ಬರು ಮಾಡಿಕೊಳ್ಳಬೇಕೆಂದು ತಿಳಿಸಿದರು. ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ಶರಣಬಸವ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೋಲಾರ್ ಹೆಚ್ಚಾಗಿ ಬಳಕೆ ಮಾಡಬಹುದಾಗಿದೆ. ಹೆಚ್ಚಿನದಾಗಿ ಸೌರಶಕ್ತಿ ದೊರೆಯುತ್ತಿದೆ. ಸೂರ್ಯನ ಬೆಳಕು ಯಥೇಚ್ಛವಾಗಿ ದೊರೆಯುವುದರಿಂದ ಇದಕ್ಕೆ ಹಣ ಖರ್ಚು ಮಾಡಬೇಕಿಲ್ಲ. ಸೋಲಾರ್ಗೆ ಮಾತ್ರ ಹಣ ಭರಿಸಿದರೆ ಸಾಕು. ಪ್ರತಿ ವರ್ಷ ನಿರ್ವಹಣೆ ಮಾಡಿಕೊಳ್ಳಬೇಕು. ವಿದ್ಯುತ್ ಬಿಲ್ ಕಟ್ಟುವ ಅವಶ್ಯಕತೆ ಇಲ್ಲ ಎಂದರು. ಈ ಭಾಗದಲ್ಲಿ ಇತ್ತೀಚೆಗೆ ಸೋಲಾರ್ ಬಳಕೆ ಹೆಚ್ಚಿದೆ. ಮನೆ, ಕಚೇರಿ, ಜಮೀನುಗಳಲ್ಲಿ ವಿದ್ಯುತ್ ದೀಪ ಬಳಕೆಯಾಗುತ್ತಿದೆ. ಸೋಲಾರ್ ಬಳಕೆಯಿಂದಾಗಿ ರೋಟಿ ಮಷೀನ್ ಸೇರಿದಂತೆ ಅನೇಕ ಯಂತ್ರಗಳ ಮೂಲಕ ಮನೆಯಲ್ಲಿಯೇ ಇದ್ದುಕೊಂಡು ಕೆಲಸ ಮಾಡಿ ಸ್ವಯಂ ಉದ್ಯೋಗಕ್ಕೆ ಅನುಕೂಲವಾಗಿದೆ. ಸಾಕಷ್ಟು ಮಹಿಳೆಯರು ಬಳಕೆ ಮಾಡಿಕೊಂಡು ಇದರ ಸದುಪಯೋಗ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ಒಂದು ಕಾರ್ಯಕ್ರಮ. ಯಾಕಂದ್ರೆ ವಿದ್ಯುತ್ ಬೆಳಕು ಬಹಳ ಮುಖ್ಯವಾಗಿ ಬೇಕಾಗಿರ್ತದೆ. ನಮ್ಮ ದೇಶದಲ್ಲಿ ಸೂರ್ಯನ ಬೆಳಕು ಸಾಕಷ್ಟು ಸಿಗ್ತದೆ. ಅದನ್ನ ಹೆಂಗೆ ಉಪಯೋಗ ಮಾಡ್ಕೊಂಬೋದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಕರೆಂಟ್ ಪ್ರಾಬ್ಲಮ್ಮು, ಈ ವಿದ್ಯುತ್ ಪ್ರಾಬ್ಲಮ್ಮು ಸಾಕಷ್ಟು ಸಮಸ್ಯೆ ಇದೆ. ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷ ನಮಗೆ ಬೇಡಿಕೆ ಹೆಚ್ಚಾಗ್ತದೆ. ನಮ್ಗೆ ಉಪಯೋಗ ಎಷ್ಟಿದೆ ಅದಕ್ಕಿಂತ 10% ಹೆಚ್ಚಿಗೆ ಆಗ್ತಾ ಇರ್ತದೆ. ಜನಸಂಖ್ಯೆ ಜಾಸ್ತಿ ಆಗುತ್ತೆ, ನಮ್ದು ಆಶೆ ಆಕಾಂಕ್ಷೆಗಳೆಲ್ಲ ಜಾಸ್ತಿ ಆಗ್ತದವೆ. ಫ್ರಿಡ್ಜು, ವಾಷಿಂಗ್ ಮಿಷಿನ್, ಈ ತರ ಬೇರೆ ಎಲ್ಲ ನಾವು ಕರೆಂಟಿಂದ ಡಿಪೆಂಡಿಂಗ್ ಆಗಿರೋದು. ಕರೆಂಟ್ ಡಿಪೆಂಡಿಂಗ್ ಆಗಿರೋದಂದ್ರೆ ನಮಗೆ ಸಿಗ್ತಕ್ಕಂಥದ್ದಂದ್ರೆ ಈ ಪೆಟ್ರೋಲು, ಡೀಸೆಲ್ ಮತ್ತೆ ಕರೆಂಟು ಇದೆಲ್ಲ ಮಾಡ್ಬೇಕಂದ್ರೆ ಕಲ್ಲಿದ್ದಲು ಬರ್ತಕ್ಕಂಥ ಶಕ್ತಿ ಮಾಡ್ಬೇಕಂದ್ರೆ ಕಷ್ಟ ಆಗಿರೋದು. ಎಲ್ಲದಕ್ಕೂ ಬೇಕಂದ್ರೆ ನಮ್ಮಲ್ಲಿ ಸಿಗ್ತಕ್ಕಂಥ ಸೂರ್ಯನ ಬೆಳಕು, ಸೌರಶಕ್ತಿ ಸಾಕಷ್ಟಿದೆ. ಅದನ್ನ ಮತ್ತು ಇದು ಬಿಟ್ರೆ ನಮಗೆ ಗಾಳಿ ಶಕ್ತಿ, ಇವೆರಡು ಏನು ನಮಗೇನು ವಾತಾವರಣಕ್ಕೆ ಏನು ತೊಂದರೆ ಆಗಲ್ಲ. ಅದೇ ನೀವು ಈ ಮೋಟ್ರು ಆನ್ ಮಾಡಬೇಕು ಅಥವಾ ನೀವು ಟ್ರ್ಯಾಕ್ಟರ್ ಓಡಿಸ್ಬೇಕು, ಬೇರೆ ಉಪಕರಣಗಳು ಮಾಡ್ಬೇಕಂತಂದ್ರೆ ಪೆಟ್ರೋಲ್ ಆಗಬೇಕು, ಇಲ್ಲಂದ್ರೆ ಡೀಸೆಲ್ ಆಗಬೇಕು. ಪೆಟ್ರೋಲ್ ಡೀಸೆಲ್ ಎಲ್ಲ ಸಾಕಷ್ಟು ನಮಗೆ ಕಾರ್ಬನ್ ಡೈಆಕ್ಸೈಡ್ ಅದು ಇದು ಗಾಳಿಯಲ್ಲಿ ಸಾಕಷ್ಟು ವಾತಾವರಣ ಕೆಡಿಸ್ತದೆ. ಆದ್ರೆ ಈ ಸೂರ್ಯ ಸೋಲಾರಿಂದ ಬರ್ತಕ್ಕಂಥದ್ದು ಯಾವುದೇ ತರದ ತೊಂದರೆಗೆ ಒಳಗಾಗೋದಿಲ್ಲ. ಅದನ್ನ ಸಾಕಷ್ಟು ನಮಗೆ ಸಿಗ್ತದೆ. ಅದನ್ನ ಯಾವ ರೀತಿ ಸದ್ಬಳಕೆ ಮಾಡಬೇಕು, ಅದು ಎಲ್ಲೆಲ್ಲಿ ಉಪಯೋಗ ಮಾಡಬೇಕು. ಒಂದು ಲೈಟ್ಸ್ ಉಪಯೋಗ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ನೀರಿನ ಎತ್ತಾಗಿ ನೀರು ಪಂಪ್ ಮಾಡಬೇಕಾದ್ರೂ ನಾವು ಸೋಲಾರ್ ಕರೆಂಟ್ ಡಿಪೆಂಡಿಂಗ್ ಆಗಲ್ಲ. ಕರೆಂಟ್ ಸ್ವಲ್ಪ ದಿನ ಕಟ್ ಆಗುತ್ತೆ, ಬೆಳಗಿದಾಗಲ್ಲ. ಯಾವಾಗ ಕರೆಂಟ್ ಇಲ್ಲದಿದ್ದಕ್ಕೋಸ್ಕರ ಸೋಲಾರಿಂದ ಬಂದಿರ್ತಕ್ಕಂಥದ್ದು ಶೇಖರಣೆ ಮಾಡಿ ಈಗ ನಾವು ಈಗಾಗಲೇ ಮನೆಗೆ ಬೇಕಾಗಿರ್ತಕ್ಕಂಥ ಸೌರಶಕ್ತಿನ ನಾವು ಈಗ ಒಂದು 22,000ಕ್ಕೆ ಒಂದು ಕೊಡ್ತಕ್ಕಂಥದ್ದು ಮಾಡಿದ್ದಾರೆ. ಅಂತ ಈ ಸೆಲ್ಕೋ ಫೌಂಡೇಶನ್ ಸೋಲಾರ್ ಅವರು
ಸಾಕಷ್ಟು ಇದ್ರ ಬಗ್ಗೆ ಸಂಶೋಧನೆ ಮಾಡಿ ವಿವಿಧ ರೀತಿಯಲ್ಲಿ ಬರ್ತಕ್ಕಂಥದ್ದು ಮಾಡಿದ್ದಾರೆ. ಅದಕ್ಕೆ ನೀರೆಲ್ಲ ಪಂಪ್ಗಳು ಸಹ ಇದಾವೆ. 5 HP ಆಗಿರ್ಬೋದು, 3 HP ಆಗಿರ್ಬೋದು, 7 HP ಆಗಿರ್ಬೋದು. ಸಾಕಷ್ಟು ಅದಕ್ಕೆ ಎಷ್ಟು ಬೇಕನ್ನೋದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿ ಅದನ್ನ ಬಿಡುಗಡೆ ಮಾಡಿದ್ದಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಈ ಎಲ್ಲ ನಾವು ಕರೆಂಟಿನೇ ಡಿಪೆಂಡಿಂಗ್ ಆಗೋದಾಗಿರ್ಬೇಕಂದ್ರೆ ಮೊಬೈಲ್ ಚಾರ್ಜ್ ಮಾಡ್ಬೋದು. ಅಲ್ಲೊಂದು ಪ್ಲಗ್ ಕೊಟ್ಟಾರೆ. ಅದಕ್ಕೋಸ್ಕರ ಎಲ್ಲನೂ ನಾವು ಸೋಲಾರ್ ಇಂದ ನಾವು ಮಾಡ್ತಕ್ಕಂಥದ್ದು. ಯಾವಾಗ ನಮ್ಗೆ ಈಗ ಪಂಪನ್ನ ಆಪರೇಟ್ ಮಾಡ್ತಕ್ಕಂಥ ಒಂದು ನೀರು ಎತ್ತಕ್ಕೆ, ಇನ್ನೊಂದಂದ್ರೆ ನಾವು ಸ್ಪ್ರೇ ಮಾಡ್ತೀವಿ. ಸ್ಪ್ರೇ ಮಾಡಬೇಕಾದ್ರೂ ಕೂಡ ನಾವು ಅದನ್ನ ಸೋಲಾರ್ ಮುಖಾಂತರ ಆಪರೇಟ್ ಮಾಡ್ತಕ್ಕಂಥ ಸ್ಪ್ರೇಯರ್ ನಮ್ಮ ಇಂಜಿನಿಯರಿಂಗ್ ಕಾಲೇಜಿಂದ ಬಿಡುಗಡೆ ಮಾಡಿದ್ದಾರೆ. ಅದು ಕಂಡಿಡಿದ್ದಾರೆ. ಅದನ್ನ ನೀವು ಉಪಯೋಗ ಮಾಡಿಕೊಂಡು ಮಾಡಿದ್ರೆ ಬಹಳಷ್ಟು ಉಪಯೋಗ ಆಗುತ್ತದೆ. ಯಾಕಂದ್ರೆ ನಮ್ದು ಈ ರಿನ್ಯೂವಬಲ್ ಎನರ್ಜಿ ಇದನ್ನ ನಾವೇನು ಯಾವುದೇ ತರದಾಗಲ್ಲ. ಸಾಕಷ್ಟು ಅದನ್ನ ಮತ್ತೆ ಉಪಯೋಗ ಮಾಡಿ. ಈ ಸಂದರ್ಭದಲ್ಲಿ ಸೆಲ್ಕೋ ಫೌಂಡೇಶನ್ ವ್ಯವಸ್ಥಾಪಕ ಫಣೀಂದ್ರ ಸಿಂಗ್, ಕೃಷಿ ವಿಶ್ವವಿದ್ಯಾಲಯ ಪ್ರಾಧ್ಯಾಪಕ ಸ್ಥಾನವನ್ನು ವಿಜಯ್ ಕುಮಾರ್, ಸೆಲ್ಕೋ ಫೌಂಡೇಶನ್ ಹಿರಿಯ ವ್ಯವಸ್ಥಾಪಕಿ ಸುರಭಿ ರಾಜಗೋಪಾಲ್, ಉದಯ್ ಕುಮಾರ್, ವಿಶ್ವವಿದ್ಯಾಲಯ ವಿಸ್ತೀರ್ಣಾಧಿಕಾರಿ ಎಆರ್ ಕುರುಬರ್, ಡೀನ್ ಅಯ್ಯನಗೌಡ, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕ ವಿಜಯ್ ಗೋಡಿಹಾಳ ಸೇರಿದಂತೆ ಸೆಲ್ಕೋ ಫೌಂಡೇಶನ್ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು, ಸಿಬ್ಬಂದಿಗಳು, ಮಹಿಳೆಯರು ಭಾಗವಹಿಸಿದ್ದರು. ನಗರದ ಬಂದೇ ನವಾಜ್ ಕಾಲೋನಿ ಪ್ರದೇಶದ ನಿವಾಸಿಗಳಿಗೆ ಮೃತದೇಹ ಖಬರಸ್ಥಾನಕ್ಕೆ ತೆಗೆದುಕೊಂಡು ಹೋಗಲು ಅನುಕೂಲ ಕಲ್ಪಿಸಲು ಜನಾಜಾ ವ್ಯಾನ್ ವಾಹನ ಮತ್ತು 2 ರೆಫ್ರಿಜರೇಟರ್ಗಳನ್ನು ಸುಮಾರು 20 ಲಕ್ಷ ರೂಪಾಯಿಗಳ ವಿಧಾನ ಪರಿಷತ್ ಸದಸ್ಯರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ವಸಂತ್ ಕುಮಾರ್ ಒದಗಿಸಿಕೊಟ್ಟರು. ಇಂದು ಬಂದೇ ನವಾಜ್ ಕಾಲೋನಿ ಮಸ್ಜಿದ್ ಎ ಬಂದೇ ನವಾಜ್ ಹತ್ತಿರ ಸದರಿ ವಾಹನ ಮತ್ತು ರೆಫ್ರಿಜರೇಟರ್ ಸಮಾಜ ಮುಖಂಡರ ಸಮ್ಮುಖದಲ್ಲಿ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ವಸಂತ್ ಕುಮಾರ್ ಅವರು, ಈ ಪ್ರದೇಶದಿಂದ ಖಬರಸ್ಥಾನವು ಸುಮಾರು 3 ಕಿಲೋಮೀಟರ್ ದೂರವಿದ್ದು ಶವ ಸಂಸ್ಕಾರಕ್ಕೆ ಅನಾನುಕೂಲ ಆಗುತ್ತಿರುವುದನ್ನು ಮನಗಂಡು ಸ್ಥಳೀಯ ಮುಖಂಡರು ಜನಾಜಾ ವಾಹನ ಮತ್ತು ರೆಫ್ರಿಜರೇಟರ್ ಅವಶ್ಯಕತೆ ಇದ್ದು ಒದಗಿಸಿಕೊಡಬೇಕೆಂದು ಮನವಿ ಮಾಡಿದ್ದರು. ಅಲ್ಲದೆ ಇದು ಅವಶ್ಯಕ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾಗಿರುವುದರಿಂದ ವಿಧಾನ ಪರಿಷತ್ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯ 20 ಲಕ್ಷ ರೂಪಾಯಿ ಅನುದಾನದಲ್ಲಿ ಒದಗಿಸಿಕೊಡಲಾಗಿದೆ ಎಂದು ಹೇಳಿದರು. ಈ ವ್ಯವಸ್ಥೆಯನ್ನು ನಗರದ ಎಲ್ಲ ವಾರ್ಡ್ಗಳಲ್ಲಿ ಒದಗಿಸಲು ಪ್ರಯತ್ನಿಸಲಾಗುವುದು ಎಂದು ಹೇಳಿದರು. बच्चों को बोल के इमीडिएटली ला के यहाँ पे सैंक्शन करा के आज ये काम कर रहे हैं और मेंटेन भी करना है ओके थैंक यू। जगह है नहीं रखना तो हमारे बड़े मस्जिद यहाँ पे 10 लाख जामिया मस्जिद को देने का इरादा है। वो भी एक 3-4 महीने में वो भी काम हो सकता है। इसलिए मैं ये सोशल सर्विस है और ह्यूमैनिटी का हिसाब से बड़ा सर्विस है। सबसे बड़ा सर्विस यही है। हमारे दोस्त, हमारे बुजुर्ग, हमारे रिश्तेदार हमारे साथ में रहे, सब वाले हमें छोड़ के जाते वक्त उनको रिस्पेक्टफुली बहुत अच्छे गौरव से उनको पीसफुल से भेज देने का एक हमारा एक ह्यूमैनिटी उसमें देखा जाता है। इसलिए ये सर्विस बहुत अच्छा बढ़िया सर्विस है और ह्यूमैनिटी सर्विस है। इसको हम सब अच्छे तरह से इस्तेमाल करके लोगों को इसका फ़ायदा
जनाना कह के सब आपको ड्राइवर रख के नौजवान बच्चे देने के इंतजाम करना करके सबको मैं शुक्रिया अदा करता हूँ। सर्विस कोई भी और मैं बहुत खुशी की बात है मोहम्मद इकबाल बच्चे हमारे सर्विस ये कौम की बड़ा सर्विस होता है। आप ये काम सुना है, बहुत खुशी की बात है। अच्छे मुबारक। ಈ ಸಂದರ್ಭದಲ್ಲಿ ಮುಖಂಡರಾದ ಎಂಕೆ ಬಾಬರ್, ಅಬ್ದುಲ್ ಕರೀಂ, ಡಾಕ್ಟರ್ ರಜಾಕ್ ಉಸ್ತಾದ್, ಮೊಹಮ್ಮದ್ ಉಸ್ಮಾನ್, ಸೈಯದ್ ಸುಲ್ತಾನ್, ಖಾಜಾ ಮೊಯಿನುದ್ದೀನ್ ಮೋನಾ, ಮಸ್ಜಿದ್ ಅಧ್ಯಕ್ಷ ಮೊಹಮ್ಮದ್ ಅಹಮದ್ ಹುಸೇನ್, ರಹೀಂ ಖುರೇಶಿ, ಮೌಲಾನಾ ಅಹಮದ್ ರಾಜಾ, ಮೌಲಾನಾ ಜಾಫರ್ ಖಾನ್, ಅಬ್ದುಲ್ ಅಹವಿದ್, ಮೊಹಮ್ಮದ್ ಮೊಯಿನ್, ಮೊಹಮ್ಮದ್ ಅಸ್ಲಂ, ಕಾರ್ಯದರ್ಶಿ ಖಾಜಾ ಹುಸೇನ್, ಅಲ್ಲಾ ಬಕ್ಷ್ ಅಸ್ಲಂ, ಮೊಹಮ್ಮದ್ ಕಲೀಂ, ಮೊಹಮ್ಮದ್ ಶಫಿ ಹಾಗೂ ಇತರರು ಉಪಸ್ಥಿತರಿದ್ದರು. ರಾಯಚೂರು, ಕೊಪ್ಪಳ, ಬಳ್ಳಾರಿ ಜಿಲ್ಲೆಯ ಕೆಳಭಾಗದ ಅಚ್ಚುಕಟ್ಟು ಪ್ರದೇಶದಲ್ಲಿ ಭತ್ತ, ಜೋಳ, ಮೆಣಸಿನಕಾಯಿ ಇನ್ನಿತರ ಬೆಳೆಗಳಿಗೆ ಡಿಸೆಂಬರ್ ಕೊನೆಯವರೆಗೂ ನೀರು ಹರಿಸುವಂತೆ ಆಗ್ರಹಿಸಿ ಬಿಜೆಪಿ ರೈತ ಮೋರ್ಚಾ ನೇತೃತ್ವದಲ್ಲಿ ಪಟ್ಟಣದ ಬಸ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಬಸವ ವೃತ್ತದಲ್ಲಿ ಜಮಾವಣೆಗೊಂಡ ಪ್ರತಿಭಟನಾಕಾರರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಅಧ್ಯಕ್ಷ ವೀರನಗೌಡ ಭೋಗಾವತಿ ಮಾತನಾಡಿ, ತುಂಗಭದ್ರಾ ಡ್ಯಾಂನಲ್ಲಿ ನೀರು ಸಂಗ್ರಹ ಇದ್ದರೂ ಹೀಗಾಗಿ ಬೆಳೆ ರಕ್ಷಣೆಗೆ ಡಿಸೆಂಬರ್ವರೆಗೂ ನೀರು ಹರಿಸಬೇಕೆಂದು ಆಗ್ರಹಿಸಿದರು. ಈಗಾಗಲೇ ಜೋಳ, ಮೆಣಸಿನಕಾಯಿ ನೀರು ಇಲ್ಲದೆ ನಾಶಗೊಳ್ಳುವ ಪರಿಸ್ಥಿತಿಯಲ್ಲಿ ಇವೆ. ಇಂತಹ ಪರಿಸ್ಥಿತಿಯಲ್ಲಿ ಸರ್ಕಾರ ರೈತರಿಗೆ ನೀರು ಪೂರೈಸುತ್ತಿಲ್ಲ ಎಂದು ಮಾಜಿ ಶಾಸಕ ಗಂಗಾಧರ್ ನಾಯಕ್ ಆಪಾದನೆ ಮಾಡಿದರು. ತುಂಗಭದ್ರಾ ಡ್ಯಾಂನಲ್ಲಿ 80 ಟಿಎಂಸಿ ನೀರು ಇದ್ದರೂ ಎರಡನೇ ಬೆಳೆಗೆ ನೀರು ಒದಗಿಸುವ ಕೆಲಸ ಮಾಡುತ್ತಿಲ್ಲ ಎಂದರು. ಅತಿವೃಷ್ಟಿಗೆ ತುತ್ತಾದ ಬೆಳೆಗಳಿಗೆ ಸರ್ಕಾರದಿಂದ ಪರಿಹಾರ ನೀಡಬೇಕು, ರೈತರಿಗೆ ಉಚಿತ ವಿದ್ಯುತ್ ನೀಡಬೇಕು ಎಂದು ಆಗ್ರಹಿಸಿದರು. ನಂತರ ತಹಸೀಲ್ದಾರ್ ಭೀಮರಾಯ ರಾಮಸಮುದ್ರ ಅವರ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷ ವೀರಭದ್ರಪ್ಪ ಗೌಡ ಭೋಗಾವತಿ, ರೈತ ಮೋರ್ಚಾ ಅಧ್ಯಕ್ಷ ರುದ್ರಗೌಡ, ಶರಣಪ್ಪ ಗೌಡ ನಕ್ಕುಂದಿ, ಜೆ ಸುಧಾಕರ್, ಚಂದ್ರಶೇಖರ್ ಒತ್ತೂರು, ಉಮೇಶ್ ಸಜ್ಜನ್, ಗುರುಸಿದ್ದಪ್ಪ ಕಣ್ಣೂರು, ವೆಂಕಟೇಶ್ ಚಂದ್ರು ಜಾನೇಕಲ್, ದುರ್ಗಪ್ಪ ತಡಕಲ್, ಅಮರೇಶ್ ನಾಯಕ್, ಫಕೀರಪ್ಪ, ಶರಣಯ್ಯ ಸ್ವಾಮಿ, ರವಿಕುಮಾರ್ ಸೇರಿದಂತೆ ರೈತರು ಭಾಗವಹಿಸಿದರು. ವಸತಿ ಯೋಜನೆ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಿದ ಸಚಿವ ಭೈರತಿ ಸುರೇಶ್. ಅಧಿಕಾರ ಶಾಶ್ವತವಲ್ಲ ಎಂದು ಸಿಎಂ ಹೇಳಿಕೆ ವೈರಾಗ್ಯವಲ್ಲ, ಹೈಕಮಾಂಡ್ ಆಶೀರ್ವಾದ ಇರುವವರೆಗೆ ಅಧಿಕಾರ, ಸಚಿವ ಭೈರತಿ ಸುರೇಶ್. ಯರಮರಸ್ ಹತ್ತಿರ ನಿರ್ಮಾಣವಾಗಿರುವ G3+ ವಸತಿ ಸಮುಚ್ಚಯ ವೀಕ್ಷಿಸಿದ ಸಚಿವ ಭೈರತಿ ಸುರೇಶ್, ಗುಣಮಟ್ಟ ಕಾಪಾಡಲು ಸೂಚನೆ. ರಾಯಚೂರು ಸಿಟಿಗೆ ಕ್ವಾಲಿಟಿ ನೀರು ಪೂರೈಕೆಯಾಗಲಿ, ಸಚಿವರಾದ ಭೈರತಿ ಸುರೇಶ್ ಕಟ್ಟುನಿಟ್ಟಿನ ಸೂಚನೆ. ವಿಕಾಸನಿ ತರಬೇತಿ ಕಾರ್ಯಾಗಾರ, ವಿದ್ಯುತ್ ಹೊರೆ ಇಳಿಸಲು ಸೋಲಾರ್ ಬಳಕೆ ಅಗತ್ಯ, ಕುಲಪತಿ ಹನುಮಂತಪ್ಪ. ವಂದೇ ನವಾಜ್ ಕಾಲೋನಿಗೆ ಮೃತ ದೇಹ ಸಾಗಿಸುವ ವಾಹನ ಹಸ್ತಾಂತರಿಸಿದ ವಸಂತ್ ಕುಮಾರ್. ಮತ್ತು ಡಿಸೆಂಬರ್ ಕೊನೆಯವರೆಗೆ ಎರಡನೇ ಬೆಳೆಗೆ ನೀರು ಪೂರೈಸುವಂತೆ ಬಿಜೆಪಿ ಪ್ರತಿಭಟನೆ. ವಚನ ಚಳವಳಿಯ ಪಿತಾಮಹ ಶ್ರೀ ಶ್ರೀ ಮಹಾಶರಣ ಮಾದರ ಚೆನ್ನಯ್ಯ ಜಯಂತ್ಯುತ್ಸವ ಕಾರ್ಯಕ್ರಮ ದಿನಾಂಕ 4/12/2025 ಗುರುವಾರದಂದು ಬೆಳಗ್ಗೆ 9 ಗಂಟೆಗೆ ಪೂಜಾ ಕಾರ್ಯಕ್ರಮ. ಸ್ವಾಗತ ಕೋರುವವರು ರವೀಂದ್ರ ಜಾಲ್ದಾರ್, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ರಾಯಚೂರು, ಮತ್ತು ಎಂ ಪವನ್ ಕುಮಾರ್, ಮಾಜಿ ಸದಸ್ಯರು, ಮಹಾನಗರ ಪಾಲಿಕೆ ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾಸ್ತವ ಮುಕ್ತವಾಯಿತು. ಮುಂದಿನ ವಾರದಲ್ಲಿ ಮತ್ತೆ ಭೇಟಿಯಾಗೋಣ.